ಎಲ್ಲ ಇಲ್ಲಿ ನೋಡಿ ಲೋಲಿ ಅಲ್ಲೇ ಲೋಲಿ ಸ್ವಚ್ಛಗೊಳಿಸಲು ಒಂದು ಅವಕಾಶ ನೀಡಿ. ಸ್ವಚ್ಛಗೊಳಿಸಲು ಒಂದು ಅವಕಾಶ ನೀಡಿ. ಸ್ವಚ್ಛ ನಗರ, ಸ್ವಚ್ಛ ನಗರ. ಜೋರ ಕೇಳಬೇಕು. ಇವತ್ತಿನ ದಿವಸ ಸ್ವಚ್ಛ ಭಾರತ್ 2.0 ನಗರ ಈ ಒಂದು ಕಾರ್ಯಕ್ರಮದ ಜೊತೆ ಹಸಿ ಕಸ ಮತ್ತು ಒಣ ಕಸ ತ್ಯಾಜ್ಯಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ 2016 ಇಸ್ವಿಯಲ್ಲಿ ಈ ಬಗ್ಗೆ ಒಂದು ಬೈಲಾಗಳು ನಿಯಮಗಳು ರೂಪುಗೊಂಡು ಅವು ಈಗ ಮತ್ತೆ ಮತ್ತೆ ಬದಲಾವಣೆ ಆಗಿ 2026ನೇ ಸಾಲಿಗೆ ಅಂದರೆ 1/4/2026ರಿಂದ ನಿಯಮಗಳನ್ನ ಬದಲಾವಣೆ ಮಾಡಿ ಒಂದು ಜಾರಿಗೆ ಕೊಟ್ಟಿದ್ದಾರೆ. ಆ ಎಲ್ಲ ನಿಯಮಗಳು 1/4/2020ರಿಂದ ಜಾರಿಗೆ ಬಂದಿವೆ. ಅದರಲ್ಲಿ ಏನಪ್ಪ ಮುಖ್ಯವಾದದ್ದು ಅಂತಂದ್ರೆ ಹಸಿ ಕಸ ಒಣ ಕಸವನ್ನು ಬೇರ್ಪಡೆ ಮಾಡಿಕೊಡ್ಬೇಕು. ಇತರೆ ಹಜಾರ್ಡಸ್ ವೇಸ್ಟ್ ಅಂತ ಹೇಳ್ತೀವಿ ಅವನು ಬೇರ್ಪಡೆ ಮಾಡಿಕೊಡ್ಬೇಕು. ಇನ್ನೂ ಒಂದು ಒಟ್ಟು 4 ಟೈಪ್ ನಾವು ತ್ಯಾಜ್ಯವನ್ನ ವಿಲೇವಾರಿ ಮಾಡಬೇಕಾಗಿದೆ. ಸಾರ್ವಜನಿಕರು ಎಲ್ಲ ಕಸಗಳನ್ನು ಒಟ್ಟಿಗೆ ಕೂಡಿಸಿ ಕೊಡೋದ್ರಿಂದ ನಮ್ಮ ಪೌರ ಕಾರ್ಮಿಕರು ಅದನ್ನ ಬೇರ್ಪಡಿಸಿ ವಿಲೇವಾರಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ದಯಮಾಡಿ ಸಾರ್ವಜನಿಕರು ಅದು ಏನು 4 ಬಗೆಯ ತ್ಯಾಜ್ಯಗಳು ಉತ್ಪಾದನೆ ಆಗ್ತದೆ 4 ಬಗೆಯಾಗಿ ವಿಂಗಡಿಸಿಕೊಡ್ಬೇಕಾಗುತ್ತೆ. ಸಾರ್ವಜನಿಕರು ನಮ್ಮ ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದಾಗ ಗೊತ್ತಾಗುತ್ತೆ. ಇಲ್ಲದೆ ಹೋದ್ರೆ ಗೊತ್ತಾಗಲ್ಲ. ಅಲ್ಲಿ ಯಾವ ತರದ ಸಮಸ್ಯೆಗಳನ್ನ ನಮ್ಮ ಪೌರ ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲದಿದ್ರೆ ಸಾರ್ವಜನಿಕ ಏನೂ ಗೊತ್ತಾಗಲ್ಲ. ದಯಮಾಡಿ ಸಾರ್ವಜನಿಕರ ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ತ್ಯಾಜ್ಯಗಳನ್ನು ಬೇರ್ಪಡೆ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.
0.0 ಇದೇನೆ. ಇವತ್ತು ಬೇಲೂರು ಕಸಮುಕ್ತ ಹಾಗೂ ಸ್ವಚ್ಛ ನಗರವನ್ನು ಮಾಡಬೇಕು ಅಂತ ನಮ್ಮೆಲ್ಲರ ಆಶಯ ಆಗಿದೆ ಮಾನ್ಯ ಸರ್ಕಾರದ್ದು. ಇವಾಗ ಏನು ಫಸ್ಟ್ ಹಸಿ ಕಸ ಒಣ ಕಸ ಅಂತ 2 ಗುಂಪಾಗಿತ್ತು. ಇವಾಗ ಸರ್ಕಾರ ಅದನ್ನ 4 ಗುಂಪುಗಳಾಗಿ ಮಾಡಿದೆ. ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಗೃಹ ಉತ್ಪಾದಿತ ಅಪಾಯಕಾರಿ ತ್ಯಾಜ್ಯ ಮತ್ತೆ ಸ್ಯಾನಿಟರಿ ತ್ಯಾಜ್ಯ ಅಂತ. ಇನ್ನು ಹಸಿ ತ್ಯಾಜ್ಯ ಅಂದ್ರೆ ಅಡಿಗೆ ಮನೆಯಲ್ಲಿ ನಾವು ಏನು ಉಪಯೋಗಿಸ್ತೀವಿ, ಆಹಾರ ತ್ಯಾಜ್ಯವಾಗಿರ್ಬೋದು, ಉದ್ಯಾನವನ ತ್ಯಾಜ್ಯಗಳಾಗಿರ್ಬೋದು. ಅದೇ ರೀತಿ ಒಣ ತ್ಯಾಜ್ಯ ಅಂದ್ರೆ ಕಾಗದ, ಪ್ಲಾಸ್ಟಿಕ್, ಮರ, ಕಾರ್ಡ್ಬೋರ್ಡ್, ಲೋಹಗಳು, ಗಾಜು ಮತ್ತೆ ಗೋಣಿ ಚೀಲಗಳು. ಇವಾಗ ಹೊಸದಾಗಿ ಅಡಿಷನಲ್ ಆಗಿ ಆಡ್ ಆಗಿರೋದಂದ್ರೆ ಗೃಹ ಉತ್ಪಾದಿತ ಅಪಾಯಕಾರಿ ತ್ಯಾಜ್ಯ ಅಂದ್ರೆ ಇದು ಬಹು ಪದರದ ಪ್ಯಾಕಿಂಗ್ ಕವರ್ಗಳಾಗಿರ್ಬೋದು, ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಗಳಾಗಿರ್ಬೋದು, ಥರ್ಮಾಕೋಲ್, ಬಳಸಿದ ಬಟ್ಟೆಗಳು ಹಾಗೂ ಪಾದರಕ್ಷೆಗಳು. ಅದೇ ರೀತಿ ಸ್ಯಾನಿಟರಿ ತ್ಯಾಜ್ಯ ನ್ಯಾಪ್ಕಿನ್ಗಳಾಗಿರ್ಬೋದು, ಬ್ಯಾಂಡೇಜ್ಗಳು, ಏರ್ ಸ್ಟಾಲ್, ಪೇಂಟ್ ಕ್ಯಾನ್ಗಳು, ಮನೆ ಬಳಕೆಯ ಮೆಡಿಕಲ್ ತ್ಯಾಜ್ಯಗಳು ಹಾಗೂ ಕೀಟನಾಶಕ ಡಬ್ಬಿಗಳು. ಇವಿಷ್ಟು 4 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ ಕಸದ್ದು. ಜೊತೆಗೆ ನಾವೇನಂತ ಅಂದ್ರೆ ಈಗಿನ ಇದರಲ್ಲಿ ಹೋಟೆಲ್ಗಳಾಗಿರ್ಬೋದು, ಏನೇ ನಾವು ಪಾರ್ಸಲ್ ತಗೊಳ್ಳೋದಾಗ್ಲಿ ಆದಷ್ಟು ಪ್ಲಾಸ್ಟಿಕ್ನೇ ಜಾಸ್ತಿ ಉಪಯೋಗಿಸ್ತಾರೆ. ಅದನ್ನ ಕಡಿಮೆ ಮಾಡಿ ಅಂತ ನಾವು ಯಾವಾಗಲೂ ಹೇಳ್ತಾನೆ ಇದ್ದೀವಿ. ಮತ್ತೆ ಅದ್ರ ಮುಂದೆ ಇದೇ ರೀತಿ ಮುಂದುವರೆದ್ರೆ ದಂಡನೂ ಸಹ ವಿಧಿಸ್ತೀವಿ. ಇವಾಗ ಹಣ್ಣಿನ ಅಂಗಡಿ ಆಗಿರ್ಬೋದು, ಮಾರ್ಕೆಟ್, ತರಕಾರಿ, ಪ್ರತಿ ಒಂದ್ ಕಡೆನೂ ಪ್ಲಾಸ್ಟಿಕ್ ಅವಳಿ ಜಾಸ್ತಿ ಆಗಿದೆ. ಆದಷ್ಟು ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಿ ಬಟ್ಟೆ ಬ್ಯಾಗ್ ಅನ್ನ ಯೂಸ್ ಮಾಡಿ. ಜೊತೆಗೆ ಎಲ್ಲಂದ್ರಲ್ಲಿ ಕಸ ಹಾಕೋದನ್ನೆಲ್ಲ ಮಾಡಬೇಡಿ. ಪ್ರತಿನಿತ್ಯನೂ ಕಸದ ಗಾಡಿ ನಮ್ಮ ಏನು 23 ವಾರ್ಡ್ಗಳಿಗೂ ಕಸದ ಗಾಡಿ ಬಂದೇ ಬರುತ್ತೆ. ಆದಷ್ಟು ನಮ್ದು ಏನ್ ಕಸಗಳು ಇರ್ತದೆ ಅದನ್ನ ಕಸದ ಗಾಡಿಗೆ ಹಾಕಿ ರಸ್ತೆಗಳಲ್ಲಿ ಅಲ್ಲಲ್ಲಿ ಹಾಕ್ಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲಾ ಸಾರ್ವಜನಿಕರು ಸಹ ಸಹಕರಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.